ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕಾಕ್ರೋಚ್ ಜನತಾ ಪಾರ್ಟಿ ಇದನ್ನ ಕೇವಲ ಒಂದು ಸಣ್ಣ ಆಟಾಟೋಪ ಅಥವಾ ಸೋಷಿಯಲ್ ಮೀಡಿಯಾ ತಮಾಷೆ ಅನ್ಕೊಂಡ್ರೆ ಅದು ನಿಮ್ಮ ಬಹುದೊಡ್ಡ ತಪ್ಪು. ಹೌದು, ಆರಂಭದಲ್ಲಿ ಕೇವಲ ಒಂದು ವಿಡಂಬನೆಯಂತೆ ಒಂದು ಜೋಕ್ ತರಹ ಶುರುವಾದ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ಇಡೀ ಭ್ರಷ್ಟ ರಾಜಕೀಯ ವ್ಯವಸ್ಥೆಯನ್ನೇ ಬೇರು ಸಹಿತ ಅಲ್ಲಾಡಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದೊಂದು ಸಣ್ಣ ಬಿರುಗಾಳಿ ಅಲ್ಲ. ದಶಕಗಳಿಂದ ಬೇರೂರಿರುವ ಕೊಳೆತ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಯುವ ಜನತೆ ಸಿಡಿದೆದ್ದಿರುವಂತಹ ಒಂದು ಮಹಾ ಕ್ರಾಂತಿ ಇದು. ಕೇವಲ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಇವತ್ತು ಇಡೀ ವ್ಯವಸ್ಥೆಯ ನಿದ್ದೆಗೆಡಿಸುವ ಎಫೆಕ್ಟಿವ್ ಕ್ಯಾಂಪೇನ್ ಆಗಿ ಬದಲಾಗಿದ್ದಾದ್ರೂ ಹೇಗೆ? ಇಲ್ಲಿದೆ ಅ ಕಂಪ್ಲೀಟ್ ಸ್ಟೋರಿ. ವ್ಯವಸ್ಥೆಯನ್ನ ಪ್ರಶ್ನಿಸುವ ನಿರುದ್ಯೋಗಿ ಯುವಕರನ್ನ ಸ್ವತಃ ಮುಖ್ಯ ನ್ಯಾಯಮೂರ್ತಿಗಳೇ ಜಿರಳೆ ಅಂದ್ರೆ ಕಾಕ್ರೋಚ್ ಅಂತ ಕರೆದಾಗ ಹೊತ್ತಿಕೊಂಡಂತಹ ಒಂದು ಕಿಡಿ ಇದು. ಹೌದು, ನಾವೆಲ್ಲರೂ ಕೂಡ ಕಾಕ್ರೋಚ್ಗಳೇ ಅಂತ ಶುರುವಾದ ಈ ಕ್ರಾಂತಿ ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳ ಎಲ್ಲೆಗಳನ್ನ ಮೀರಿ ಬೆಳೆದಿದೆ. ಯುವಕರು, ಪ್ರಜ್ಞಾವಂತರು, ಭ್ರಷ್ಟಾಚಾರದಿಂದ ರೋಸಿ ಹೋದ ಜನಸಾಮಾನ್ಯರು ಕೂಡ ಈಗ ಯಾವುದೇ ಪಕ್ಷ ಭೇದ ಇಲ್ಲದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಿಜೆಪಿಯ ಅನುಯಾಯಿಗಳಾಗ್ತಾ ಇದ್ದಾರೆ. ಪಕ್ಷದ ಬಾವುಟಗಳಿಗಿಂತ ವ್ಯವಸ್ಥೆಯ ವಿರುದ್ಧದ ಈ ಆಕ್ರೋಶದ ಕೂಗು ಇವತ್ತು ಅಕ್ಷರಶಃ ಒಂದು ಆಂದೋಲನವಾಗಿ ರೂಪುಗೊಂಡಿದೆ. ಯಾವಾಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಎಫೆಕ್ಟಿವ್ ಕ್ಯಾಂಪೇನ್ ಆಗಿ ಭ್ರಷ್ಟರ ಎದೆಯಲ್ಲಿ ನಡುಕ ಹುಟ್ಟಿಸೋದಕ್ಕೆ ಶುರುವಾಯಿತು, ಆಗ ಶುರುವಾಗಿದ್ದೇ ನೋಡಿ ಈ ಕೊಲೆ ಬೆದರಿಕೆಗಳ ಒಂದು ಕರಾಳ ಅಧ್ಯಾಯ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರಿಗೆ ಈಗ ನಿರಂತರವಾಗಿ ಸಾವಿನ ಸಂದೇಶಗಳು ಅಪ್ಪಳಿಸ್ತಾ ಇದೆ. ಅಂದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಜೊತೆಗೆ ಅವರಿಗೆ ಕೊಲೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಅಕೌಂಟ್ ಬಂದ್ ಮಾಡು, ಇಲ್ದಿದ್ರೆ ನಿನ್ನನ್ನ ಮುಗ್ಸೇ ಬಿಡ್ತೀವಿ, ನಿನ್ನನ್ನ ಅಮೆರಿಕಾದ ಯಾವ ಮೂಲೆಯಲ್ಲಿದ್ರೂ ಬಿಡೋದಿಲ್ಲ ಅಂತ ಹೇಳಿ ಕೊಲೆ ಬೆದರಿಕೆಯನ್ನ ಹಾಕ್ತಿದ್ದಾರೆ. ಅಂದ್ರೆ ಅಲ್ಲಿಗೆ ಬಂದು ನಿನ್ನನ್ನ ನಾವು ಕೊಲ್ತೀವಿ ಅನ್ನುವಂತಹ ವಾಟ್ಸ್ಆಪ್ ಬೆದರಿಕೆಗಳು ವ್ಯವಸ್ಥಿತ ಹತಾಶೆಯನ್ನ ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಹಣದ ಆಮಿಷ ಒಡ್ಡಿ ಬಲವಂತವಾಗಿ ಬಿಜೆಪಿಗೆ ಸೇರಿಸಿಕೊಳ್ಳೋದಕ್ಕೆ ನಡೀತಾ ಇರುವಂತಹ ಷಡ್ಯಂತ್ರ ಕೂಡ ಇಲ್ಲಿ ಕಾಣ್ತಾ ಇದೆ. ಈ ಕ್ರಾಂತಿಯನ್ನ ಹೇಗಾದ್ರೂ ಮಾಡಿ ಹತ್ತಿಕ್ಲೇಬೇಕು ಅನ್ನುವಂತಹ ಡಿಸ್ಪರೇಟ್ ಪ್ರಯತ್ನದ ಭಾಗ ಅಷ್ಟೇ ಇದು. ತಮ್ಮ ಕಳ್ಳಾಟ ಬಯಲಾಗ್ತಿದೆ ಅಂತ ಬೆಚ್ಚಿ ಬಿದ್ದಿರುವ ಕಾಣದ ಕೈಗಳು ಈಗ ಅಭಿಜಿತ್ ದೀಪ್ಕೆ ಅವರಿಗೆ ಈ ಭೀಕರ ಸೈಬರ್ ಯುದ್ಧವನ್ನೇ ಸಾರಿದೆ. ಡಿಜಿಟಲ್ ಲೋಕದಲ್ಲಿ ಈ ಕ್ರಾಂತಿಕಾರಿಯ ಧ್ವನಿಯನ್ನ ಅಳಿಸಿ ಹಾಕೋದಕ್ಕೆ ನಿರಂತರ ಪ್ರಯತ್ನಗಳು ನಡೀತಾ ಇದೆ. ಭಾರತದಲ್ಲಿ ಅವರ ಎಕ್ಸ್ ಖಾತೆಯನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಲ್ಲದೆ ಈಗ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಕೂಡ ಹ್ಯಾಕರ್ಸ್ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರೊಫೈಲ್ ನಲ್ಲಿದ್ದ ಹಳೆಯ ಪೋಸ್ಟ್ ಗಳನ್ನ ಡಿಲೀಟ್ ಮಾಡೋದು, ಇಮೇಲ್ಗಳ ಮೇಲೆ ಸೈಬರ್ ದಾಳಿ ಮಾಡೋದು, ಇವೆಲ್ಲವೂ ಭ್ರಷ್ಟ ವ್ಯವಸ್ಥೆಯ ಬುಡವನ್ನ ಈ ಯುವಕರು ಎಷ್ಟು ಪ್ರಬಲವಾಗಿ ಅಲ್ಲಾಡಿಸುತ್ತಿದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಅಂತಾನೆ ಹೇಳ್ಬೋದು. ಆದ್ರೆ ಇದ್ಯಾವುದಕ್ಕೂ ಕೂಡ ಅಭಿಜಿತ್ ದೀಪ್ಗೆ ಜಗ್ಗಿಲ್ಲ. ತನಗೆ ಬರ್ತಾ ಇರುವಂತಹ ಪ್ರಾಣ ಬೆದರಿಕೆಯ ಕರೆಗಳು, ವಾಟ್ಸ್ಆಪ್ ಸಂದೇಶಗಳು ಹಾಗೂ ಸೈಬರ್ ದಾಳಿಯ ಸಾಕ್ಷ್ಯಗಳನ್ನ ಸ್ವತಃ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಈ ಭ್ರಷ್ಟ ವ್ಯವಸ್ಥೆಯ ಕರಾಳ ಮುಖವನ್ನ ಜನರ ಎದುರು ಸಂಪೂರ್ಣವಾಗಿ ಬೆತ್ತಲು ಮಾಡಿಬಿಟ್ಟಿದ್ದಾರೆ. ಇದೀಗ ಇದು ಕೇವಲ ಒಬ್ಬ ಅಭಿಜಿತ್ ಅಥವಾ ಸಿಜೆಪಿಯ ಹೋರಾಟವಾಗಿ ಮಾತ್ರ ಉಳಿದಿಲ್ಲ. ಇದು ಈ ದೇಶದ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನ ಹೋರಾಟ. ಭ್ರಷ್ಟ ವ್ಯವಸ್ಥೆಯನ್ನ ಬುಡಮೇಲು ಮಾಡಲು ಹೊರಟಿರುವ ಈ ಮಹಾಕ್ರಾಂತಿ ಭವಿಷ್ಯದ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.